ಏನ್ ಜಯಮ್ಮ, ನೀನು ಕುರಿನ ಮೇಸಕ್ಕೆ ಅಂತ ಬಿಟ್ಬಿಟ್ಟು ಬಂದ? ಓನೇ, ಕುರಿಯ ಮೇಸಕ್ಕೆ ಅಂತ ಬಿಟ್ಬಿಟ್ಟು ಬಂದೆ. ಅದು ಸುಮ್ಮನೆ ಕುಂತ್ಕೊಂಡಿದೀನಿ. ಅಯ್ಯೋ ಬೇಜಾರಾಯ್ತೈತಮ್ಮ ನನ್ಗಂತೂನುವೆ. ಬೇಜಾರಾಯ್ತಾಯ್ತಾ? ನಮ್ ವೀಕ್ಷಕರೆಲ್ಲ ಕಾಮೆಂಟ್ ಮಾಡವ್ರೆ. ಒಸಿ ಕಾಮಿಡಿ ಕಾಮಿಡಿ ಆಗಿರ ಕಾಮೆಂಟ್ಗಳೆಲ್ಲ ಓದ್ಲಾ? ಕಾಮಿಡಿಯ ಕಮೆಂಟ್ ಮಾಡವ್ರ? ಓದೆ. ಜಯಮ್ಮ, ಬರೀ ಕಾಮಿಡಿಯಾಗಲ್ಲ, ಅದ್ರಾಗೂನುವೆ ನೀನು ಮ್ಯಾಲಂತೂ ಕಮೆಂಟುಗಳ ಸುರಿಮಳೆ. ನನ್ ಮ್ಯಾಲ ಕಮೆಂಟ್ ಮಾಡವ್ರೆ, ನೀ ಓದಿ ಕೇಳಿಸ್ಕೊಳ್ಳಿ ಅದೇನಂತ. ಜಯಮ್ಮ, ಮನೆ ಮನೆ ಕತೆ 2 ಚಾನಲ್ ಆಗೆಲ್ಲನೂ ನಿಂದೆ ನೀಯ ಕಮೆಂಟ್. ಯಾರು ಹರೀಶ್ ಕೆ ಅನ್ನರ್ ಮಾಡವ್ರಿ. ಜಯಮ್ಮನ ಕೆಣಕಿ ಉಳಿದವರು ಉಂಟೆ. ಜಯಮ್ಮ, ನೀನಂತೂ ವಿಲನ್ ವಿಲನ್ ಆಗೋಗ್ಬಿಟ್ಟಿದ್ಯಾ ಜಯಮ್ಮ ನೀನು. ಮತ್ತೆ ಸುಮ್ನೆ ಬಿಟ್ಬಿಡ್ತೀನಾ? ಇನ್ನೊಬ್ರು ಯಾರೋ ಮಾಡವ್ರೆ, ಗಂಗಾಂಬಿಕೆ ಅಂತನೋ ಏನೋ ಮಾಡವ್ರೆ. ಬಿಲ್ಡಪ್ ಜಯಮ್ಮನನ್ನು ಯಾರು ಕೆಣಕಬಾರದು, ಕೆಣಕಿದರೆ ಅವರ ಜನ್ಮ ಜಾಲಾಡುತ್ತಾರೆ. ಜಯಮ್ಮ, ಬರೀ ನಿಂದೆ ಜಯಮ್ಮ ಕಮೆಂಟು. ನನಗೊಂಥರ ನಾಚಿಕೆ ಆಯ್ತದಪ್ಪ. ಇಂತಹ ಫ್ರೆಂಡ್ಗಳು ಎಲ್ಲಿ ಸಿಗ್ತಾರೆ? ಒಡಿರಿ ಚಪ್ಪಾಳೆ. ನಮ್ ಫ್ರೆಂಡ್ಸ್ ಇತ್ತೆಲ್ಲ ನೋಡ್ಬಿಟ್ಟು ಜಯಮ್ಮ ಚಪ್ಪಾಳೆ ಚಪ್ಪಾಳೆ ಅಂತವ್ರೆ. ಆಮೇಲೆ ಇನ್ನೊಬ್ರು ಕಮೆಂಟ್ ಮಾಡಿರೋದು, ಪಾಪ ಜಯಮ್ಮ ಏನಾದ್ರೂ ಒಂದ್ ಎಡವಟ್ಟು ಆಗುತ್ತೆ ಜಯಮ್ಮಂಗೆ. ಜಯಮ್ಮ 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 ಬಹಳ ಫೇಮಸ್ ಆಗಿದ್ದೀನಿ ಏನು ನಾನು? ಅಯ್ಯೋ, ಅದ್ರ ಕತೆ ಯಾಕೆ ಕೇಳಿ ಜಯಮ್ಮ. ಅಪ್ಪ, ತುಂಬಾ ಜನ ಕಮೆಂಟ್ ಮಾಡೋರು ಜಯಮ್ಮ. ನಿಮ್ ವಿಡಿಯೋ ನೋಡಿದ್ರೆ ಏನಾದ್ರೂ ಟೆನ್ಷನ್ ಇದ್ರೂ ಕೂಡ ರಿಲೀಫ್ ಆಗುತ್ತೆ. ನಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ನಿಮ್ ಬಾಯಿಗೆ ಮಣ್ಣಾಕ. ಅಪ್ಪ, ಅದೇ ನಮ್ಗೆ ಬೈತಾರೋ ಕ್ಯಾರೆಕ್ಟರ್ಗೆ ಬೈತಾರೋ ಒಂದು ಗೊತ್ತಾಗಿಲ್ಲ ಜಯಮ್ಮ. ರುಕ್ಮಿಣಿ ಅನ್ನೋರು ಮಾಡವ್ರೆ, ಎಲ್ಲಿ ಹುಡುಕ್ತೀರಾ ಕಂಟೆಂಟ್ ನ, ರಿಯಲಿ ಸೂಪರ್, ಕಂಟಿನ್ಯೂ ಮಾಡಿ, ಸಖತ್ತಾಗಿದೆ ಒಂದೊಂದು ಎಪಿಸೋಡ್ ಕೂಡ ಅಂತ ಹೇಳವ್ರೆ. ಅವ್ರಿಗೆ ನಾನು ಅಲ್ಲೇ ಕಮೆಂಟ್ ಮಾಡಿ ಹೇಳಿದ್ದೆ, ನಮ್ಮನೆ ಅಕ್ಕ ಪಕ್ಕ ಇರೋರು ಸ್ಟೋರಿ ಏನಿಯಾ ತಗೋಬಿಟ್ರು ಸಾಕು, ನಮ್ಗೆ ಬೇಜಾನ್ ಸ್ಟೋರಿ ಸಿಕ್ಬಿಡ್ತದೆ. ನಾವು ಬರೀ ಅದನ್ನೇ ನೋಡ್ತಾ ಇರ್ತೀವಲ್ಲ, ಅಕ್ಕಪಕ್ಕ ಏನ್ ನಡೀತೈತೆ ಅಂತ, ಅವಾಗ ಎಲ್ಲನೂ ಅರ್ಥ ಆಯ್ತದೆ. ನೀನಿಲ್ಲದೆ ನಾವಿಲ್ಲ ಜಯಮ್ಮ. ಐ ಲವ್ ಯು ಸೋ ಮಚ್ ಜಯಮ್ಮ. ಏ ಸುಮ್ಕಿರೇ ಪದ್ದಿ, ನೀನ್ ನನ್ನ ಹೊಗಳಬೇಡ. ನಾನು ಇಷ್ಟೊಂದು ಫೇಮಸ್ ಆಗಿದ್ದೀನಿ ಅಂತ ಗೊತ್ತಿರ್ಲಿಲ್ಲ, ಈಗಲೇ ಗೊತ್ತಾಯ್ತಿರೋದು ನಾನು ಫೇಮಸ್ ಆಗಿದ್ದೀನಿ ಅಂತ. ಜಯಮ್ಮ, ನೀನೇ ಫೇಮಸ್ ಆಗೋಗ್ಬಿಟ್ಟಿದ್ಯಲ್ಲೇ. ಸಾರಥಿ ಬಗ್ಗೆ ಮಾಡವ್ರಿ, 3 ಬಿಟ್ಟೋರು ಊರಿಗೆ ದೊಡ್ಡೋರು ಅಂದ್ರೆ ಶಾರದಿ ಮತ್ತು ಮಗಳು. ಈ ಅಮ್ಮ ಮಗ ಅಪ್ಪ ಮಗಳ ನೋಡಿನೇ ಹೇಳಿದ್ದಾರೆ ಅನ್ಸುತ್ತೆ ಜನ ಅಂತ. ಯಪ್ಪ, ಶಾರದಿ ಅವ್ರಿಗೊಂದು ಸ್ವಲ್ಪ ಹೋಗುತ್ತವ್ರೆ. ಏನ್ ಹೇಳ್ಜಮ್ಮ, ನಿನ್ನ ಶಾರದಿನ ಹೊಗಳದಷ್ಟು ಯಾರನ್ನೂ ಹೊಗಳಕ್ಕಿಲ್ಲ ಬಿಡೆ. ಇನ್ನ ಸೂಪರ್ ಟೋಟಲ್ ಆಗಿ ಇವರೆಲ್ಲ ಬೀದಿಗೆ ಬರಬೇಕು. ಅಬ್ಬಬ್ಬ, ಶಾರದಿ ಮಗಳನ್ನ ಬೀದಿಗೆ ತಕೊಬಿಟ್ಟು ಬರಕ್ಕೆ ಎಲ್ಲ ಖುಷಿ ಖುಷಿಯಾಗಿ ಅವ್ರ ಕಣ್ಜಯಮ್ಮ. ಯಾರು ಹಿಡಿದ್ ಬಿಡೆ, ನಂದು ಹೇಳೆ ಪೊದ್ದಿಯೇ, ನನ್ ಬಗ್ಗೆ ಹೇಳೆ. ಇನ್ನೊಬ್ರು ಯಾರೋ ಅದೇ ನನ್ನ ಮಗನ ಮನೆ ಬಿಟ್ಬಿಟ್ಟು ಕಳ್ಸಿದ್ನಲ್ಲ, ಅದು ಕಮೆಂಟ್ ಮಾಡೋರು ನೋಡು. ನನ್ನ ಮಗನೂ ಒಬ್ಬ ಹಿಂಗೆ ಮಾಡ್ಬಿಟ್ಟ, ಅದಕ್ಕೆ ಕಾಲೇಜ್ ಬಿಡಿಸಿ ಕೂಲಿಗೆ ಹಾಕಿದ್ದೀನಿ, ಕಷ್ಟ ಏನು ಅಂತ ಗೊತ್ತಾಗ್ಲಿ ಅಂತ. ಅಯ್ಯೋ, ಆತರ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಬುದ್ಧಿ ಮಾತು ಹೇಳಿ ಕೇಳ್ತಾನೆ ಅನಿಸ್ತೈತ ಅವನು. ಶಾರದಿ ಮತ್ತೆ ಮಗಳು ಇದ್ರೆ ನಿನ್ ತರನೇ ಇರ್ಬೇಕು. ಶಾರದಿ ಬಂದ್ಮೇಲೆ ನನಗೆ ಪ್ಯಾನ್ ಫಾಲೋಯಿಂಗ್ ಹೊಸಿ ಕಮ್ಮಿ ಆಗೈತೆ ಅಂತ ಅನಿಸ್ತಿಲ್ವಾ ಪದ್ದಿ? ಸುಮ್ಕಿರೆ, ಎಂತದೂ ಇಲ್ಲ. ಸೂಪರ್ ವಿಡಿಯೋ, ನೀವು ದೇವ ಅವರು ದೇವ, ಸರಿಯಾಗಿದ್ದೀರಾ. ಶಾರದಿಗೆ ಹೊಗಳಿರೋದು ನೋಡು ಯಪ್ಪ. ಹಾಕ್ಲಿರೋದಲ್ಲ, ಅದನ್ನ ಬೊಯ್ದಿರೋದು, ನನ್ ಮಾತ್ರ ಹೊಗಳ್ತಿರೋದು. ಇವರು ಭವ್ಯ ಗಿರೀಶ್ ಅನ್ನೋರು ಅಂತೂ ಸೂಪರ್ ದೆವ್ವ. ಆಮೇಲೆ ಐ ಲವ್ ಯು ಡಿಯರ್ ಅಂತೆಲ್ಲ ಕಳ್ಸವ್ರೆ, ಲಾಟ್ಸ್ ಆಫ್ ಲವ್ ಯು. ತುಂಬಾ 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 ಎಲ್ಲ ಕಮೆಂಟ್ಗಳು ಮಾಡವ್ರೆ, ತುಂಬಾ ಕಮೆಂಟ್ ಮಾಡವ್ರೆ. ಎಷ್ಟೊಂದು ಓದ್ತಾ ಇರ್ತೀನಿ ಆಲ್ಮೋಸ್ಟ್ ಎಲ್ಲಾನು. ಅಪ್ಪ ದೇವ್ರೆ, ನಾನಂತೂ ನಕ್ಕು ನಕ್ಕು ಕಮೆಂಟ್ಸ್ ನೋಡಿ ತುಂಬಾ ನಗ್ತಾ ಇದ್ದೀನಿ ನಾನಂತೂ. ದೆವ್ವಗಳಿಗೆ ದೆವ್ವಗಳೇ ಸರಿ ಸಾಟಿ. ಶಾರದಿಗೆ ಯಾರು ಮಾಡಿರೋದು ಗಂಗಾಂಬಿಕಾನರೇ, ದೆವ್ವಗಳಿಗೆ ದೆವ್ವಗಳೇ ಸರಿ ಸಾಟಿ ಅಂತೆ. ಏನ್ ಜಯಮ್ಮ, ನೀನು ಕೆಣಕಿ ಉಳ್ದವ್ರು ಉಂಟೆ ಅಂತ ಮಾತ್ರ ಕಮೆಂಟ್ ಹಾಕವ್ರಿ. ಜಯಮ್ಮ, ನಿನ್ ಬಿಟ್ರೆ ಇನ್ ಯಾರು ಇಲ್ಲ ಬಿಡು ಊರಾಗ ಫೇಮಸ್ಸು ಅಂತ ಹೇಳ್ಬಿಟ್ಟು ಹೇಳವ್ರೆ. ಬಿಡು ಜಯಮ್ಮ, ನೀನಂತೂ ಬಾಳ 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 ಫೇಮಸ್ ಆಗೋಗ್ಬಿಟ್ಟೆ. ಏನ್ರಪ್ಪ ನೀವು ಮಾಡೋ ಕಮೆಂಟ್ಗೆ ನಿಜವಾಗೋದು ಎಷ್ಟು ನಗ್ತೀನಿ ಅಂದ್ರೆ, ತುಂಬಾ ಜನ ಸೂಪರ್ ಸೂಪರ್, ನೈಸ್ 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 ಅಂತ ಕಮೆಂಟ್ ಮಾಡಿರ್ತೀರಾ. ಸರಿ, ಆದ್ರೆ ಈ ಒಂದೊಂದು ಕಮೆಂಟ್ ಇರ್ತವೆ, ಹೆಂಗಿರ್ತವೆ ಅಂದ್ರೆ, ನಾನು ಊಟ ಮಾಡ್ಬೇಕಾದ್ರೆ ಸಹ ಬಿದ್ದು ಬಿದ್ದು ನಕ್ಕಿರೋದು ಉಂಟು. ತುಂಬಾ ಕಮೆಂಟ್ ನಾನು ಬಿದ್ದು ನಗ್ತಾ ಇರ್ತೀನಿ. ನೆನ್ನೆ ಒಂದು ಯಾವುದೋ ಒಂದು ಕಮೆಂಟ್ ನೋಡಿದೆ, ತುಂಬಾ ಕಮೆಂಟ್ಸ್ ಇರ್ತಾವಲ್ಲ, ಕೆಳಗಡೆ ಹೋಗ್ಬಿಟ್ಟಿರುತ್ತೆ ಅನ್ಸುತ್ತೆ, ಹುಡುಕ್ ನೋಡ್ತೀನಿ. ಹೆಂಗೆ ಅಂದ್ರೆ ಮೆಟ್ಟಲ್ಲಿ ಹೊಡಿಬೇಕು ಅವ್ರಿಗಂತೂ. ನಂಗೆ ತುಂಬಾ ಖುಷಿ ಆಗ್ಬಿಡುತ್ತೆ ನಾನು ಒಂದು ಸ್ವಲ್ಪ ಕಮೆಂಟ್ಗಳು ನೋಡ್ಬಿಟ್ರೆ. ಈ ಶಾರದೆ ವಿಚಾರಕ್ಕೆ ನಮ್ಮ ಜಯಮ್ಮನ್ ತರ್ಲಿಗೆ ಕಮೆಂಟ್ ಮಾಡ್ತಿರಲ್ಲ,
ಸೂಪರ್ ಆಗಿರ್ತೈತೆ ಕಮೆಂಟ್ಸ್ ಅಂತೂ ನಿಜ. ನೀವು ಓದಲ್ಲ ಅಂತ ಅನ್ಕೋಬೋದೇನೋ, ನಾನು ತುಂಬ ಕಮೆಂಟ್ಸು ನೈಟು 11 ಗಂಟೆಗೆ ಓದ್ತಾನೆ ಇರ್ತೀನಿ. ಆದರೆ ಒಬ್ರಿಗೆ ರಿಪ್ಲೈ ಕೊಟ್ಟರೆ ಎಲ್ಲರೂ ಬೇಜಾರು ಮಾಡ್ಕೊಬಿಡ್ತಾರೇನೋ, ಎಲ್ರಿಗೂ ಕೊಡಬೇಕು ರಿಪ್ಲೈ ನಾನು ಅಂತ ಹೇಳಿ ಒಂದೇ ಒಂದು ಇದಕ್ಕೋಸ್ಕರ ಸುಮ್ಮನೆ ಇರ್ತೀನಿ. ಬಿಟ್ರೆ ಹಬ್ಬ ನಿಮ್ಮ ಕಮೆಂಟ್ಗಳಿಗೂ ನನ್ನ ನಿಜ ಎಷ್ಟೋ ಕಂಟೆಂಟ್ ನನಗೆ ವಿಡಿಯೋ ಮಾಡಬೇಕಲ್ಲ ನಾನು, ಅದು ಎಷ್ಟೋ ವೀಡಿಯೋಸ್ಗೆ ನಿಮ್ಮ ಕಮೆಂಟಿಂದನೇ ನನಗೆ ಮೋಟಿವೇಶನ್ ಸ್ಫೂರ್ತಿ. ನೀವೇ ಏನೋ ಕಮೆಂಟ್ ಹಾಕಿರ್ತೀರಾ, ಅದನ್ನೇ ತಗೊಂಡು ನಾನು ಕತೆ ಮಾಡಿರ್ತೀನಿ. ನಿಜವಾಗೂ ತುಂಬ ಹೆಲ್ಪ್ಫುಲ್ಲು ನಿಮ್ಮ ಕಮೆಂಟ್ ನೋಡಿ. ನಿಜ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗೋಗ್ಬಿಟ್ಟೈತೆ ನನಗಂತೂ. ನನ್ನ ಬಗ್ಗೆ ಹೊಗಳಿದ್ದೀರಲ್ಲ, ನಂಗೆ ಭಾಳ ಖುಷಿ ಆಯ್ತದೆ. ಎಲ್ಲರೂ ಐ ಲವ್ ಯು ಜಯಮ್ಮ ಅಂತ ಹೇಳ್ತಿರಲ್ಲ, ಐ ಲವ್ ಯು ಟು ಎಲ್ರಿಗೂ. ಅದು ಇವತ್ತು ಈ ವಿಡಿಯೋ ಮಾಡೋದಕ್ಕೊಂದು ಕಾರಣ ಅಂತಂದ್ರೆ, ನೆನ್ನೆ ನಾನೊಬ್ಳೆ ಯಾವಾಗ ಕಮೆಂಟ್ ಓದ್ಬಿಟ್ಟು ನಗ್ತಾ ಇದ್ದೆ. ನೆನ್ನೆ ನಮ್ಮ ಮನೆಯವ್ರನ್ನ ಕೂರಿಸ್ಕೊಂಡು ಅವರಿಗೆ ಹೇಳ್ತಾ ಇದ್ದೆ ಕಮೆಂಟು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋರು ನಿಜ. ಕಮೆಂಟಿಂದನೇ ಫುಲ್ಲು ನಕ್ಕಿದ್ದೀವಿ ನಾವಂತೂ. ಹಿಂಗೆ ಕಮೆಂಟ್ ಓದ್ತಾ ಇದ್ರೆ ಅವರಂತೂ ಫುಲ್ ನಗ್ತಾ ಇದ್ರು. ಏನು ಕಮೆಂಟು, ಬಿಡು 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 ಅಂತ ಹೇಳಿ. ನನಗೆ ಅದು ತುಂಬ ಇಷ್ಟ ಆಯ್ತು ನನಗಂತೂ. ಅಟ್ಲೀಸ್ಟ್ ನಮ್ಮ ಮುಗ್ದಾಗ ಒಂದು ಸ್ಮೈಲ್, ನಾವು ನಿಮಗೆ ಸ್ಮೈಲ್ ಬರಂಗೆ ಮಾಡ್ತೀವಿ ಕಂಟೆಂಟ್ ಕೊಟ್ಟು, ನೀವು ಕಮೆಂಟ್ ಮಾಡಿ ನಮಗೆ ಸ್ಮೈಲ್ ಬರಂಗೆ ಮಾಡಿದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ಎಷ್ಟೋ ಬೇಜಾರಾಗಿ ಟೆನ್ಷನಾಗಿ ಬಂದಿರ್ತಾರೆ ಮನೆಗೆ, ಇಲ್ಲ ಏನೋ ನಾವು ಟೆನ್ಷನ್ ಆಗಿರ್ತೀವಿ, ನಿಮ್ಮ ಕಮೆಂಟ್ ನೋಡಿನೇ ಫುಲ್ ಫಿದಾಗೋಗ್ಬಿಟ್ಟಿದ್ದೀನಿ ನಾನಂತೂ. ತುಂಬ 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 ಥ್ಯಾಂಕ್ಸ್, ಎಷ್ಟೊಂದು ಕಮೆಂಟ್ಸ್ ಎಲ್ಲ ಮಾಡಿದ್ದೀರಾ. ಆಮೇಲೆ ಇನ್ನೊಂದು ವಿಚಾರ, ಈ ಶಾರದಿ ಮಗಳನ್ನ ಇವ್ರನ್ನೆಲ್ಲ ಒಳ್ಳೆಯವ್ರು ಮಾಡ್ರಿ, ಅವ್ರನ್ನೆಲ್ಲ ಪಾಪ ಜೀವನ ಸೆಟಲ್ ಮಾಡಿಸ್ರಿ ಅಂತೀರಾ. ನೀವು ಒಂದು ಅರ್ಥ ಮಾಡ್ಕೋಬೇಕು, ನಾನು 2 ವರ್ಷ ಮೇ ಬಿ 2 ವರ್ಷದಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಏನು ಗೊತ್ತಾ, ಈ ಶಾರದಿ ಮಗಳು ಅವರೆಲ್ಲ ಇರೋದಕ್ಕೇನೆ ಒಂಥರ ವಿಡಿಯೋ ನೋಡೋಕೆ ಒಂಥರ ನಿಮ್ಗೆ ಕ್ಯೂರಿಯಾಸಿಟಿ. ಅವ್ರು ಏನಾದರೂ ಒಂದು 420 ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ಅವ್ರು ಏನಾದರೂ ಒಂದು ತರಲೆ ಮಾಡ್ತಾ ಇರ್ತಾರೆ, ಅವಾಗ ನೀವು ತುಂಬಾನೇ ಎಂಜಾಯ್ ಮಾಡ್ತೀರಾ. ಆದರೆ ಇವಾಗ ಸುಮ್ಮನೆ ಸೈಲೆಂಟ್ ಆಗಿರೋ ಫ್ಯಾಮಿಲಿ ಆದರೆ, ಈಗ ಚಿಕ್ಕ ಸಾವುಕಾರ ನೆಂಟಿ ಉಷಾ, ಅವ್ರ ಮ್ಯಾಟ್ರಾಗ ನೀವು ನಗಕ್ಕಾಗಲ್ಲ. ಅವ್ರು ಸೀರಿಯಸ್ ಆಗಿರ್ತಾರೆ, ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ತಿರ್ತಾರೆ. ಅಂಥವ್ರನ್ನ ನೋಡಿ ನೀವು ನಗಕ್ಕಾಗಲ್ಲ, ನಿಮ್ಗೊಂದು ಎಂಟರ್ಟೈನ್ಮೆಂಟ್ ಸಿಗಲ್ಲ. ನಿಮ್ಗೆ ಏನಾದ್ರು ಒಂದು ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತ ಹೇಳಿದ್ರೆ ಇಂಥ ಶಾರದನ್ ಮಗಳು, ಹಾಗೆಲ್ಲ ನಮ್ಮ ಜಯಮ್ಮನಂತ ಎಡವಟ್ಟುಗಳು ಇಂಥೆಲ್ಲ ಇದ್ರೇನೆ ಕತೆನಾಗ ಒಂದು ಸ್ವಲ್ಪ ಮಸಾಲೆ ಮಿಕ್ಸ್ ಇದ್ರೇ ಚೆನ್ನಾಗಿರೋದು. ನಾನು ತುಂಬ ದಿನದಿಂದ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಹಿಂಗಿದ್ರೇನೆ ಚೆನ್ನಾಗಿರ್ತೈತೆ. ಅದಕ್ಕೆ ಅವರಿಂದನೇ ನೀವು ತುಂಬ ಖುಷಿ ಪಟ್ಟಿದ್ದೀರಾ. ತುಂಬ ಜನ ಅವ್ರು ಮಾಡೋ 420 ಕೆಲಸಗಳು, ಅವ್ರು ಮಾಡೋ ತರಲೆಗಳು, ನಿಮ್ಗೇನೋ ಒಂದು ಸ್ವಲ್ಪ ಖುಷಿ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ವಿಚಾರಕ್ಕೆ ಅಂತಲೇ ವಿಡಿಯೋ ಮಾಡಿದೆ. ತುಂಬ ಅಮೇಝಿಂಗ್ ಕಮೆಂಟ್ಸ್ ಎಲ್ಲ ನೋಡ್ಬಿಟ್ಟಿದ್ದೀನಿ. ತುಂಬ ಥ್ಯಾಂಕ್ಸ್. ಇನ್ಮೇಲೆ ನೋಡೋಣ, ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡಿದಾಗೆಲ್ಲ ಒಂದೊಂದು ಲಾಸ್ಟಿಗೆ ಸ್ವಲ್ಪ ತಗೊಂಡು ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಷ್ಟು ಸಾಧ್ಯ ಆಗ್ತೈತೋ ಗೊತ್ತಿಲ್ಲ, ನಾನು ಟ್ರೈ ಮಾಡ್ತೀನಿ ಕಣ್ರಪ್ಪ. ತುಂಬ ಥ್ಯಾಂಕ್ಸ್. ನಿಮ್ಮಿಂದ ನನ್ನ ಮುಖದಾಗ ಸ್ಮೈಲ್ ಬಂತು. ತುಂಬ ಟೆನ್ಷನ್ ಆಗಿರ್ತೀನಿ, ಅವಾಗ ಏನಾದ್ರು ನೋಡ್ಬಿಟ್ಟೆ ಅಂದರೆ ಒಬ್ಬೊಬ್ಬಳೇ ಬಿದ್ದು ನಗ್ತಾ ಇರ್ತೀನಿ. ಅಯ್ಯೋ ಕಮೆಂಟ್ಸ್ಗೆ ನಿಜವಾಗೂ ತುಂಬ ಥ್ಯಾಂಕ್ಸ್. ನೀವು ಓದಲ್ಲ ಅನ್ಕೊಂತೀರಾ, ತುಂಬ ಕಮೆಂಟ್ಸ್ ಓದ್ತೀನಿ. ಆದರೆ ಒಬ್ಬರು ರಿಪ್ಲೈ ಮಾಡ್ರೆ ಎಲ್ಲರೂ ಬೇಜಾರು ಮಾಡ್ಕೊತಾರೇನೋ, ಎಲ್ರಿಗೂ ರಿಪ್ಲೈ ಮಾಡೋಕ್ಕಷ್ಟು ಟೈಮ್ ಇಲ್ವಲ್ಲ, ತುಂಬ ಟೈಮ್ ತಗೊಳುತ್ತೇನೋ ಅಂತ ಅಂದ್ಕೊಂಡು ನಾನು ರಿಪ್ಲೈ ಮಾಡಲ್ಲ. ನೋಡೋದು ತುಂಬ ನಕ್ಕಿರ್ತೀನಿ, ಹಾರ್ಟ್ ಸಿಂಬಲ್ ಅಂತೂ ಕೊಟ್ಟಿರ್ತೀನಿ. ತುಂಬ ಥ್ಯಾಂಕ್ಸ್ ಯಾರೆಲ್ಲ ತುಂಬ ಕಮೆಂಟ್ ಮಾಡಿದ್ದೀರಾ, ಅವ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್.